ಸದ್ಯ ಹಿಂದೆ ಸಭೆ ಇದೆ, ನಾವು ಕೂಡ ಪಾಲ್ಗೊಳ್ತಾ ಚರ್ಚೆ ಹೌದು, ಸಾಯಂಕಾಲ ಅದರೊಳಗೆ ಭಾಗವಹಿಸ್ತಾರೆ. ಈಗ ತಂದೆಯವರು ಈಗಲೂ ಇದ್ದಾರೆ. ಸೊ ಅವರು ಹೇಳಿದ್ದಾರೆ, ಅವರು ಸಕ್ರಿಯ ರಾಜಕಾರಣದಲ್ಲಿ ಇನ್ನೂ ಇರ್ತೀನಿ, ಮತ್ತು ಎಲ್ಲ ಹಿಂದವರ್ಗಳು ಇರ್ಬೋದು, ಯಾವುದೇ ದುರ್ಬಲ ವರ್ಗದವ್ರು ಇರ್ಬೋದು, ಅವ್ರ ಪರವಾಗಿ ಇನ್ನೂ ರಾಜಕಾರಣ ಮಾಡ್ತೇನೆ, ಅವ್ರ ಪರವಾಗಿ ದನಿ ಎತ್ತುತ್ತೀನಿ ಅಂತ ಹೇಳಿದ್ದಾರೆ. ಮತ್ತು ಭವಿಷ್ಯದಲ್ಲೂ ಕೂಡ ಅಹಿಂದ ಒಂದು ಏನು ಚಳುವಳಿ ಇದೆ ಅದು ಮುಂದುವರಿಬೇಕು. ನಾ ಹಿಂದೆ ಹೇಳಿದೆ, ಸತೀಶ್ ಜಾರಕಿಹೊಳಿ ಅವರು ಕೂಡ ಅದ್ರ ಬಗ್ಗೆ ನಾಯಕತ್ವ ತೆಗೆದುಕೊಳ್ಳಿ ಅಂತ. ಸೊ ಹಾಗಾಗಿ ಯಾವುದೇ ನಾಯಕರು ಇರ್ಬೋದು, ಬಹಳಷ್ಟು ಜನ ಇಂದ ಚಳುವಳಿ ನಂಬಿಕೆ ಇಟ್ಕೊಂಡಿರುವಂಥ ನಾಯಕರು ನಮ್ಮ ಪಕ್ಷದಲ್ಲಿದ್ದಾರೆ. ಸೊ ಯಾವುದೇ ನಾಯಕರು ಈ ವರ್ಗಗಳ ಒಂದು ಹಿತಾಸಕ್ತಿಯನ್ನು ಕಾಪಾಡೋಕ್ಕೆ ಮುಂದೆ ಬಂದರೆ, ಅದ್ರ ಪರವಾಗಿ ಕೆಲಸ ಮಾಡಿದ್ರೆ, ಅವ್ರ ಪರವಾಗಿ ದನಿ ಎತ್ತಿದ್ರೆ ಸಹಜವಾಗಿ ಅವರೇ ನಾಯಕರಾಗ್ತಾರೆ. ಈಗಾಗಲೇ ಬಹಳಷ್ಟು ಬಾರಿ ಇದ್ರ ಬಗ್ಗೆ ಆನ್ಸರ್ ಮಾಡಿದ್ದೀನಿ. ನನಗೆ ಗೊತ್ತಿರೋ ರೀತಿ ಅದೇ ರೀತಿ ಯಾವುದೇ ವೈಮನಸ್ಯ ಇಲ್ಲ, ಎಲ್ಲರೂ ಕೂಡ ಒಗ್ಗಟ್ಟಾಗಿ. ಕೆಲವು ಸೋಷಿಯಲ್ ಮೀಡಿಯಾದಲ್ಲಿ ಸೃಷ್ಟಿ ಆಯಿತು. ತಂದೆಯವರು ರೆಸಿಗ್ನೇಷನ್ ಕೊಟ್ಟಾಗ ಅವ್ರಿರ್ಬೋದು, ಇದಕ್ಕೆ ಇವ್ರ ಕಾರಣ ಇರ್ಬೋದು, ಅವ್ರ ಕಾರಣ ಇರ್ಬೋದು, ಹಾಗೆ ಹೀಗೆ ಅಂತೆಲ್ಲ ಊಹಾಪೋಹಗಳು ಹರಡಾಡ್ತು. ಸೊ ಆ ಕಾರಣದಿಂದ ಸೋಷಿಯಲ್ ಮೀಡಿಯಾದಲ್ಲಿ ಶುರು ಆಗಿತ್ತು, ಅದು ಸ್ವಲ್ಪ ಹಾಗೆ ಒಂದು ಊಹಾಪೋಹಗಳು ಹಾಗೆ ಹರಡ್ಕೊಂಡಿದೆ. ನನಗೆ ಗೊತ್ತಿಲ್ಲ, ಹಾಗಾದ್ರೆ ನೀವು ಅವ್ರನ್ನೇ ಕೇಳಬೇಕು. ಚರ್ಚೆ ಹೌದು, ಸಾಯಂಕಾಲ ಅದರೊಳಗೆ ಭಾಗವಹಿಸ್ತಾರೆ. ಈಗ ತಂದೆಯವರು ಈಗಲೂ ಇದ್ದಾರೆ. ಸೊ ಅವರು ಹೇಳಿದ್ದಾರೆ, ಅವರು ಸಕ್ರಿಯ ರಾಜಕಾರಣದಲ್ಲಿ ಇನ್ನೂ ಇರ್ತೀನಿ, ಮತ್ತು ಎಲ್ಲ ಹಿಂದವರ್ಗಳು ಇರ್ಬೋದು, ಯಾವುದೇ ದುರ್ಬಲ ವರ್ಗದವ್ರು ಇರ್ಬೋದು, ಅವ್ರ ಪರವಾಗಿ ಇನ್ನೂ ರಾಜಕಾರಣ ಮಾಡ್ತೇನೆ, ಅವ್ರ ಪರವಾಗಿ ದನಿ ಎತ್ತುತ್ತೀನಿ ಅಂತ ಹೇಳಿದ್ದಾರೆ. ಮತ್ತು ಭವಿಷ್ಯದಲ್ಲೂ ಕೂಡ ಅಹಿಂದ ಒಂದು ಏನು ಚಳುವಳಿ ಇದೆ ಅದು ಮುಂದುವರಿಬೇಕು. ನಾ ಹಿಂದೆ ಹೇಳಿದೆ, ಸತೀಶ್ ಜಾರಕಿಹೊಳಿ ಅವರು ಕೂಡ ಅದ್ರ ಬಗ್ಗೆ ನಾಯಕತ್ವ ತೆಗೆದುಕೊಳ್ಳಿ ಅಂತ. ಸೊ ಹಾಗಾಗಿ ಯಾವುದೇ ನಾಯಕರು ಇರ್ಬೋದು, ಬಹಳಷ್ಟು ಜನ ಇಂದ ಚಳುವಳಿ ನಂಬಿಕೆ ಇಟ್ಕೊಂಡಿರುವಂಥ ನಾಯಕರು ನಮ್ಮ ಪಕ್ಷದಲ್ಲಿದ್ದಾರೆ. ಸೊ ಯಾವುದೇ ನಾಯಕರು ಈ ವರ್ಗಗಳ ಒಂದು ಹಿತಾಸಕ್ತಿಯನ್ನು ಕಾಪಾಡೋಕ್ಕೆ ಮುಂದೆ ಬಂದರೆ, ಅದ್ರ ಪರವಾಗಿ ಕೆಲಸ ಮಾಡಿದ್ರೆ, ಅವ್ರ ಪರವಾಗಿ ದನಿ ಎತ್ತಿದ್ರೆ ಸಹಜವಾಗಿ ಅವರೇ ನಾಯಕರಾಗ್ತಾರೆ. ಈಗಾಗಲೇ ಬಹಳಷ್ಟು ಬಾರಿ ಇದ್ರ ಬಗ್ಗೆ ಆನ್ಸರ್ ಮಾಡಿದ್ದೀನಿ. ನನಗೆ ಗೊತ್ತಿರೋ ರೀತಿ ಅದೇ ರೀತಿ ಯಾವುದೇ ವೈಮನಸ್ಯ ಇಲ್ಲ, ಎಲ್ಲರೂ ಕೂಡ ಒಗ್ಗಟ್ಟಾಗಿ. ಕೆಲವು ಸೋಷಿಯಲ್ ಮೀಡಿಯಾದಲ್ಲಿ ಸೃಷ್ಟಿ ಆಯಿತು. ತಂದೆಯವರು ರೆಸಿಗ್ನೇಷನ್ ಕೊಟ್ಟಾಗ ಅವ್ರಿರ್ಬೋದು, ಇದಕ್ಕೆ ಇವ್ರ ಕಾರಣ ಇರ್ಬೋದು, ಅವ್ರ ಕಾರಣ ಇರ್ಬೋದು, ಹಾಗೆ ಹೀಗೆ ಅಂತೆಲ್ಲ ಊಹಾಪೋಹಗಳು ಹರಡಾಡ್ತು. ಸೊ ಆ ಕಾರಣದಿಂದ ಸೋಷಿಯಲ್ ಮೀಡಿಯಾದಲ್ಲಿ ಶುರು ಆಗಿತ್ತು, ಅದು ಸ್ವಲ್ಪ ಹಾಗೆ ಒಂದು ಊಹಾಪೋಹಗಳು ಹಾಗೆ ಹರಡ್ಕೊಂಡಿದೆ. ನನಗೆ ಗೊತ್ತಿಲ್ಲ, ಹಾಗಾದ್ರೆ ನೀವು ಅವ್ರನ್ನೇ ಕೇಳಬೇಕು.